ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕರ್ನಾಟಕ ಪರೀಕ್ಷಾ ಮಂಡಳಿ ಬುದ್ಧಿ ಕಲಿಯೋದಾದ್ರೂ ಯಾವಾಗ ಅನ್ನುವಂತಹ ಒಂದು ಪ್ರಶ್ನೆ ಎಲ್ರಿಗೂ ಕೂಡ ಕಾಡತ್ತೆ. ಯಾಕಂದ್ರೆ ಕೆಲವು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪ್ರತಿ ಬಾರಿ ಪರೀಕ್ಷೆಗಳು ನಡೆಯುವಾಗ ಒಂದಲ್ಲ ಒಂದು ಗೊಂದಲಕ್ಕೆ ಕಾರಣವಾಗುತ್ತೆ. ಈಗ ರಾಜ್ಯದಲ್ಲಿ ಜನಿವಾರ ಜಟಾಪಟಿಗೆ ಕೆಇಎ ಕಾರಣ ಆಗಿದೆ. ಜನಿವಾರ ಹಾಕಿದ್ದಕ್ಕೆ ಸಿಇಟಿ ಪರೀಕ್ಷೆಗೆ ನಿರಾಕರಣೆ ಮಾಡಿರುವ ವಿಚಾರ ರಾಜ್ಯವಲ್ಲದೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ತೀವ್ರ ಚರ್ಚೆಗೆ ಕಾರಣವಾಗ್ತಾ ಇದೆ. ಸಿಇಟಿ ಪರೀಕ್ಷಾ ಕೇಂದ್ರಗಳಲ್ಲಿ ಆಗಿದ್ದೇನು ಅನ್ನುವಂತಹ ಪ್ರಶ್ನೆ ಈಗ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ಶಿವಮೊಗ್ಗದ ಪರೀಕ್ಷಾ ಕೇಂದ್ರದಲ್ಲಿ ಒಂದು ಅಪಮಾನಕ್ಕೆ ಕಾರಣವಾಯಿತಲ್ಲ, ಇಂತಹ ಒಂದು ಅಪಮಾನಕ್ಕೆ ಕಾರಣ ಏನಾಯಿತು ಅನ್ನುವಂತಹ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಯಾಕಂದ್ರೆ ಪದೇ ಪದೇ ಈ ರೀತಿಯಾದಂತಹ ಒಂದು ಘಟನಾವಳಿಗಳು ಪುನರಾವರ್ತನೆ ಆಗ್ತಾ ಇದ್ರೂ ಕೂಡ ಕೆಇಎ ಮಾತ್ರ ಯಾವುದೇ ಕಾರಣಕ್ಕೂ ಬುದ್ಧಿ ಕಲಿತಾ ಇಲ್ಲ. ಈ ರೀತಿಯಾದಂತಹ ಗೊಂದಲಗಳಿಗೆ ಫುಲ್ ಸ್ಟಾಪ್ ಹಾಕೋದಕ್ಕೆ ಮುಂದಾಗ್ತಾನೆ ಇಲ್ಲ. ಮತ್ತೆ ಮತ್ತೆ ಇಂತಹ ಲೋಪದೋಷಗಳು ಮುಂದುವರಿತಾನೆ ಇದೆ. ಈ ಹಿಂದೆಯೂ ಕೂಡ ತಾಳಿ ಬಿಚ್ಚಿಸಿದಂತಹ ಪ್ರಕರಣಗಳು ನಡೆದು ಹೋಗಿತ್ತು. ಅನೇಕ ಪ್ರಕರಣಗಳಲ್ಲಿ ಪರೀಕ್ಷಾರ್ಥಿಗಳಿಗೆ ಒಳಗಡೆ ಹೋಗಿ ಪರೀಕ್ಷೆ ಬರೆಯೋದಕ್ಕೂ ಕೂಡ ಅವಕಾಶ ಮಾಡಿಕೊಡದೇ ಇರುವಂತಹ ಘಟನಾವಳಿಗಳು ಕೂಡ ನಡೆದು ಹೋಗಿತ್ತು. ಈಗ ಮತ್ತೆ ಒಂದು ಜನಿವಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಅಪಮಾನಕ್ಕೆ ಈಗ ಇಡೀ ರಾಜ್ಯದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಏನಾಗ್ತಾ ಇದೆ, ಕೆಇಎ ಅಲ್ಲಿ ಯಾರು ಪರೀಕ್ಷೆ ಬರೆಸೋದಕ್ಕೆ ಬರ್ತಾ ಇದ್ದಾರೆ ಸಿಬ್ಬಂದಿಗಳು, ಅವರಿಗೆ ಸರಿಯಾದ ಮಾಹಿತಿಗಳ ಕೊರತೆ ಇಲ್ವಾ, ಸರಿಯಾದ ಮಾಹಿತಿಗಳು ಇಲ್ವಾ ಅನ್ನುವಂತಹ ಒಂದು ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಯಾಕಂದ್ರೆ ಇದು ಕೇವಲ ಒಬ್ಬ ಸಿಬ್ಬಂದಿ ಮಾಡಿದಂತಹ ತಪ್ಪ ಅಥವಾ ಕೆಇಎ ಮಾಡಿರುವಂತಹ ಎಡವಟ್ಟ ಅನ್ನುವಂತಹ ಪ್ರಶ್ನೆ ರಾಜ್ಯದಾದ್ಯಂತ ಎಲ್ರಿಗೂ ಕೂಡ ಕಾಡೋದಕ್ಕೆ ಆರಂಭ ಆಗಿದೆ. ಪರೀಕ್ಷಾ ಕೇಂದ್ರದ ಸಿಬ್ಬಂದಿ ನಡಿಗೆಗೆ ಅವರು ಏನು ನಿರ್ಧಾರ ಕೈಗೊಂಡಿದ್ರು ಅದರ ವಿರುದ್ಧ ಬ್ರಾಹ್ಮಣ ಸಮುದಾಯ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಜನಿವಾರ ತೆಗೆಸಿದ್ದಕ್ಕೆ ಬ್ರಾಹ್ಮಣ ಮಹಾಸಭಾ ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಕೂಡಲೇ ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದಾರೆ. ಅದೇ ರೀತಿಯಾಗಿ ನಾವು ನೋಡಿದಾಗ ಪ್ರತಿ ಬಾರಿಯೂ ಕೂಡ ಆಗಲೇ ಹೇಳ್ತಾ ಇದ್ವಿ, ಒಂದಲ್ಲ ಎರಡಲ್ಲ ಪ್ರತಿ ಬಾರಿ ಪರೀಕ್ಷೆಗಳನ್ನು ಬರೆಸುವಂತಹ ಸಂದರ್ಭದಲ್ಲಿ ಒಂದಲ್ಲ ಒಂದು ಎಡವಟ್ಟುಗಳಾಗ್ತಾನೆ ಇದೆ. ಇದರಲ್ಲಿ ಯಾರು ಸಿಬ್ಬಂದಿಗಳಿದ್ದಾರೆ ಅವರ ತಪ್ಪ ಅಥವಾ ಕೆಇಎ ಈ ತಪ್ಪುಗಳನ್ನು ಸುಧಾರಣೆ ಮಾಡಿಕೊಳ್ಳುವಲ್ಲಿ ವಿಫಲವಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಮತ್ತೆ ಮತ್ತೆ ಕಾಡ್ತಾ ಇದೆ. ಈಗ ಬ್ರಾಹ್ಮಣ ಮಹಾಸಭಾ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಮತ್ತೊಂದೆಡೆ ಸಚಿವರು ಕೂಡ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬ್ರಾಹ್ಮಣ ಮಹಾಸಭಾ ಅದೇ ರೀತಿಯಾಗಿ ಸಮುದಾಯ ಹೇಳ್ತಾ ಇರುವಂತದ್ದು, ಯಾವ ಅಧಿಕಾರಿಗಳಿದ್ರು ಸ್ಥಳದಲ್ಲಿ, ಯಾರು ಪರೀಕ್ಷೆಯನ್ನ ಬರೆಸೋದಕ್ಕೆ ಅಂತ ಸಿಬ್ಬಂದಿಗಳಿದ್ರು ಅವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅನ್ನುವಂತಹ ಒಂದು ಬೇಡಿಕೆ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಈ ರೀತಿಯಾದಂತಹ ಘಟನೆಗಳು ಮತ್ತೆ ಮತ್ತೆ ಪುನರಾವರ್ತನೆ ಆದರೂ ಕೂಡ ಪರೀಕ್ಷಾ ಮಂಡಳಿ ಯಾವ ಕಾರಣಕ್ಕಾಗಿ ತಪ್ಪುಗಳನ್ನು ತಿದ್ದುಕೊಳ್ತಾ ಇಲ್ಲ, ಈ ತಪ್ಪುಗಳು ಮತ್ತೆ ಮತ್ತೆ ಪುನರಾವರ್ತನೆ ಆಗೋದಕ್ಕೆ ಏನು ಕಾರಣ? ಯಾಕಂದ್ರೆ ಪರೀಕ್ಷೆ ಬರೆಯೋದಕ್ಕೆ ಹೋದಂತಹ ವಿದ್ಯಾರ್ಥಿಗಳು ಮೊದಲೇ ಗೊಂದಲದಲ್ಲಿ ಇರ್ತಾರೆ, ಆಲ್ರೆಡಿ ಅವರು ಆತಂಕದಲ್ಲಿ ಇರ್ತಾರೆ. ಪರೀಕ್ಷೆ ಕೊಠಡಿ ಒಳಗಡೆ ಹೋಗಬೇಕು, ಏನು ಓದಿದ್ದೀವಿ ಅದನ್ನ ಸರಿಯಾಗಿ ಕಂಠಪಾಠ ಮಾಡಿಕೊಂಡು ಒಳಗಡೆ ಹೋಗಿ ಪರೀಕ್ಷೆ ಬರೀಬೇಕು ಅನ್ನುವಂತಹ ಒಂದು ಟೆನ್ಷನ್ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈ ರೀತಿಯಾದಂತಹ ಒಂದು ಲೋಪದೋಷಗಳಿಂದಾಗಿ ವಿದ್ಯಾರ್ಥಿಗಳ ಗೊಂದಲ, ಆತಂಕ ಮತ್ತಷ್ಟು ಹೆಚ್ಚಳ ಆಗತ್ತೆ. ಇದೇ ಒಂದು ಕಾರಣಕ್ಕಾಗಿ ಅನೇಕ ವಿದ್ಯಾರ್ಥಿಗಳು ಪರೀಕ್ಷೆಗಳನ್ನೇ ತಪ್ಪಿಸಿಕೊಂಡಿರುವಂತಹ ಒಂದು ಘಟನಾವಳಿಗಳು ಕೂಡ ಆಗೋಗಿದ್ದಾವೆ. ಇದೇ ಕಾರಣಕ್ಕಾಗಿ ಈಗ ಕಾಡ್ತಾ ಇರುವಂತಹ ಪ್ರಶ್ನೆ, ಈ ರೀತಿಯಾದಂತಹ ಘಟನಾವಳಿಗಳು ಮತ್ತೆ ಮತ್ತೆ ಪುನರಾವರ್ತನೆ ಆದರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಪರೀಕ್ಷಾ ಮಂಡಳಿ ಯಾವ ಕಾರಣಕ್ಕಾಗಿ ಸಮಸ್ಯೆಗಳನ್ನು ತಿದ್ದುಪಡಿ ಮಾಡಿಕೊಳ್ತಾ ಇಲ್ಲ? ಯಾಕಂದ್ರೆ ಈ ಹಿಂದೆ ಆಗಲೇ ಹೇಳ್ತಾ ಇದ್ದೆ, ತಾಳಿಗಳನ್ನು ಬಿಚ್ಚಿಸಿದಂತಹ ಘಟನೆಗಳು ಕೂಡ ನಡೆದು ಹೋಗಿತ್ತು, ಮಂಗಳ ಸೂತ್ರವನ್ನು ತೆಗೆಸಿಟ್ಟು ಪರೀಕ್ಷೆ ಬರೆಸಿದಂತಹ ಘಟನೆಗಳು ಕೂಡ ನಡೆದು ಹೋಗಿತ್ತು. ಇದೇ ಕಾರಣಕ್ಕಾಗಿ ಆ ಸಂದರ್ಭದಲ್ಲೂ ಕೂಡ ತೀವ್ರ ಜಟಾಪಟಿಗೆ ಕಾರಣ ಆಗೋಗಿತ್ತು. ಇಡೀ ರಾಜ್ಯದಾದ್ಯಂತ ಒಂದು ಆಕ್ರೋಶಕ್ಕೆ ಕಾರಣವಾಗಿತ್ತು. ಇದೇ ಕಾರಣಕ್ಕಾಗಿ ಈಗ ಈ ಪ್ರಶ್ನೆ ಉದ್ಭವ ಆಗ್ತಾ ಇದೆ, ಈ ಒಂದು ತಪ್ಪಿದೆಯಲ್ಲ ಇದು ಸಿಬ್ಬಂದಿಗಳು ಮಾಡಿರುವಂತಹ ಎಡವಟ್ಟ ಅಥವಾ ಕೆಇಎ ಈ ಎಡವಟ್ಟುಗಳನ್ನು ತಿದ್ದುಪಡಿ ಮಾಡಿಕೊಳ್ಳುವಲ್ಲಿ ವಿಫಲವಾಗ್ತಾ ಇದೆಯಾ? ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಯಮಾವಳಿಗಳೇನಿದೆ ಅದರಲ್ಲಿ ತಿದ್ದುಪಡಿ ಆಗುವಂಥದ್ದು ಯಾವಾಗ? ಅದೇ ರೀತಿಯಾಗಿ ಮಾಹಿತಿಗಳ ಕೊರತೆಯನ್ನ ನೀಗಿಸುವಂಥದ್ದು ಯಾವಾಗ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಚಿವರುಗಳು ಮಾತನಾಡಿದ್ದಾರೆ, ಏನೇನೆಲ್ಲ ಹೇಳಿದ್ದಾರೆ ಕೇಳಿ. ನೋಡಿ, ಅದನ್ನು ಮಾಧ್ಯಮದ ಮೂಲಕ ನಾವೇನ್ ನೋಡ್ತಾ ಇದೀವಿ,
ಈ ಥರ ಯಾವುದೇ ಥರದ ನಿರ್ದೇಶನ ಯಾವುದೇ ಡಿಪಾರ್ಟ್ಮೆಂಟ್ ಅವರು ಕೂಡ ಕೊಡ್ತಕ್ಕಂಥದ್ದು ಅಧಿಕಾರನೂ ಇಲ್ಲ, ಆ ಥರ ಮಾಡೋದಕ್ಕೂ ಕೂಡ ಅವಕಾಶಗಳು ಕಾನೂನಲ್ಲಿಲ್ಲ ನನಗೆ ಗೊತ್ತಿರೋ ಪ್ರಕಾರ. ಈ ಥರ ಏನಾದ್ರು ನಡೆದಿದ್ರೆ ನಾನು ನನ್ನ ಡಿಪಾರ್ಟ್ಮೆಂಟ್ ಇಲ್ಲ ಅಂದ್ರೂ ಕೂಡ ನಾನು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಮಾತಾಡಿ ಆಮೇಲೆ ನನ್ನ ಜಿಲ್ಲೆಯಲ್ಲೂ ಕೂಡ ಆಗಿರೋದ್ರಿಂದ ಅದನ್ನು ಅವ್ರ ವಿರುದ್ಧ ಕಠಿಣವಾಗಿರ್ತಕ್ಕಂಥ ಆ್ಯಕ್ಷನ್ನ ತಗೊಳ್ತಕ್ಕಂಥದ್ದನ್ನು ನಾನು ಇಮಿಡಿಯೇಟಾಗಿ ನಾನು ಹೇಳ್ತಕ್ಕಂಥದ್ದು ಮಾಡ್ತೀನಿ. ಯಾಕೆಂದ್ರೆ ದಿಸ್ ಇಸ್ ನಾಟ್ ಅಲೌಡ್. ಯಾಕೆಂದ್ರೆ ಮಕ್ಕಳು ಇದ್ರೊಳಗೆ ನೀವು ಈ ಥರ ಮಾಡ್ಕೊಂಡು ಕೂತ್ಕೊಂಡ್ರೆ ಎಷ್ಟೊಂದು ಸತಿ ನಾವು ಈ ವಿಚಾರಗಳು ಬಂದಾಗ ಭಾಳ ಸೆನ್ಸಿಟಿವ್ ಇರ್ತದೆ. ಯಾವತ್ತೂ ಕೂಡ ಜಾತಿ ಧರ್ಮಕ್ಕೆ ನಾವು ಗೌರವವನ್ನು ಕೊಡಬೇಕೆ ಹೊರತು ಅದರಿಂದ ಅಲ್ಲ, ಯಾವುದೇ ಇರಲಿ, ಇಂಜಿನಿಯರಿಂಗ್ ಆಗಲಿ ಯಾವುದೇ ಪರೀಕ್ಷೆ ಆಗಲಿ ನನ್ನ ಇಲಾಖೆ ಆಗಲಿ ನಮ್ಮ ಸರ್ಕಾರದಲ್ಲಿ ಹಿಂಗಾಗುತ್ತೆ ಅಂದಾಗ ಅದನ್ನು ಕಠಿಣವಾಗಿ ನಾವು ಎಷ್ಟೊಂದು ಸತಿ ನಾನು ಈ ಥರ ತೀಕ್ಷ್ಣವಾಗಿ ಆ್ಯಕ್ಷನ್ ತಗೊಳ್ಳೋದು ಕೂಡ ನಾವು ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಕೂಡ ನೀವು ಏನು ಮಾಹಿತಿಯನ್ನು ಕೊಟ್ಟಿದ್ದೀರಿ ಮತ್ತು ಕೆಲವು ವಿಚಾರಗಳನ್ನು ತೋರಿಸಿದ್ರಿ, ಅದನ್ನು ಕಠಿಣವಾಗಿ ಮತ್ತು ಅದು ಯಾಕೆ ಶುರುವಾಯಿತು ಅನ್ನೋದು ಬಹಳ ಮುಖ್ಯ ಆಗ್ತದೆ. ಯಾರು ಅವ್ರು ಮಾಡಿರೋರು ಅದನ್ನು ತಗೊಳ್ಬೇಕಾಗತ್ತೆ. ಅದನ್ನು ತೀಕ್ಷ್ಣವಾಗಿ ಆ್ಯಕ್ಷನ್ ತಗೊಳ್ತಕ್ಕಂಥ ವ್ಯವಸ್ಥೆ ಖಂಡಿತ ಇದು ಯಾರು ನಾವು ಒಪ್ತಕ್ಕಂಥ ವಿಚಾರ ಅಲ್ಲ, ಇದನ್ನು ನಾನು ಖಂಡಿಸ್ತೇನೆ. ಆ ರೀತಿ ಏನಾದರೂ ಘಟನೆ ಆಗಿರೋದೇ ಸತ್ಯ ಅಂತ ಹೇಳಿ ಇವತ್ತೇನೋ ದೂರು ಕೊಟ್ಟಿದ್ದಾರೆ. ನಾನು ನಮ್ಮ ಇಡಿ ಅವ್ರಿಗೆ ತಕ್ಷಣ ವರದಿ ಕೊಡಿ ಅಂತ ಕೇಳಿದ್ದೀನಿ. ಅವ್ರೇನ್ ಹೇಳಿದ್ರು, ನನಗೆ ADC ಅವರು, ಶಿವಮೊಗ್ಗ ADC ಅವರು ಈ ರೀತಿ ಏನು ಆಗಿಲ್ಲ ಅಂತ ಹೇಳಿ ಹೇಳ್ತಾರೆ. ಯಾಕಂದ್ರೆ ನಾವು CET ಪರೀಕ್ಷೆ ನಡೆಸ್ತಕ್ಕಂಥ ಹೊಣೆಗಾರಿಕೆ ಆ ಜಿಲ್ಲಾಧಿಕಾರಿಗಳಿಗೆ ಕೊಡ್ತೀವಿ. ನಮ್ಮ ಸೆಟ್ ಏನು ಪ್ರೋಟೋಕಾಲ್ಸ್ ಇದೆ, ಏನು ಪಾಲನೆ ಮಾಡಬೇಕು, ಅದರಡಿಯಲ್ಲಿ ಅವ್ರು ಕೆಲಸ ಮಾಡ್ಬೇಕಾಗುತ್ತೆ. ನಾವ್ ಯಾರು ಜನಿವಾರ ತೆಗಿಬೇಕು ಮತ್ತೊಂದು ಅಂತಕ್ಕಂಥದ್ದು ಅದರಲ್ಲಿ ಇಲ್ಲ. ಆ ರೀತಿ ಯಾರಾದ್ರೂ ಯಾವ್ದಾದ್ರು ಒಂದು ಕೇಂದ್ರದಲ್ಲಿ ಏನೋ ನಾನು ಪತ್ರಿಕೆಯಲ್ಲಿ ನಾವು ಕೇಂದ್ರ ಹೆಸರಿದ್ದಾರೆ, ಆ ರೀತಿ ಆಗಿದೆ ಖಂಡಿತ ನಾವು ಅದನ್ನ ಗಂಭೀರವಾಗಿ ತಿಳ್ಕೊಳ್ತೀವಿ. ಒಂದ್ ಕಡೆ ಹೇಳ್ತಾರೆ ಒಬ್ರು ವಿದ್ಯಾರ್ಥಿ ಅದಕ್ಕೆ ಒಪ್ಪದಿರೋ ಪರೀಕ್ಷೆ ಬರೀಲಿಲ್ಲ ಅಂತ ಏನೋ ಒಂದು ವರದಿ ಆಗಿದೆ ಅಂತ. ಖಂಡಿತ ಸಮಗ್ರ ವರದಿಯನ್ನು ತೆಗೆದುಕೊಂಡು ಇದನ್ನ ನಾವು ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿ ಆ ರೀತಿ ವರದಿ ಬಂದ ನಂತರ ಅವ್ರ ಮೇಲೆ ಕ್ರಮ ಯಾವ ರೀತಿ ತಗೋಬೇಕು ಅಂತಕ್ಕಂಥದ್ದನ್ನ ತಿಳ್ಕೊಳ್ತೇವೆ. ಎಲ್ಲ ಆಗಿದೆ ಅಂತ ಹೇಳಿದ್ರು. ಬೆಳಗ್ಗೆ ಕೇಳಿದಾಗ ನಮ್ಗೂ ಆಶ್ಚರ್ಯ ಆಯ್ತು. ಖಂಡಿತ ಸರ್ಪ್ರೈಸ್ ಆಯ್ತು ಅದನ್ನು ನೋಡಿದ್ರೆ. ಅದೇನಿದೆ ಈಗ ಇವತ್ತು ಗೊತ್ತಾಗ್ತದೆ ಕರೆಕ್ಟಾಗಿ, ಇನ್ಫಾರ್ಮೇಷನ್ ರಿಪೋರ್ಟ್ ತರಿಸ್ಕೊತಾ ಇದೆ. ಆ ರೀತಿ ಆಗಬಾರ್ದಲ್ಲೇ. ಅದನ್ನು ವೆರಿಫೈ ಮಾಡಿ ನಾವು ರಾತ್ರಿ ಬಂದ್ವಿ ಬೇದಲ್ಲಿ CM ಅವ್ರು ನಾವೆಲ್ಲ 12 ಗಂಟೆಗೆ ಬಂದ್ವಿ ವಾಪಸ್ ಸ್ಪೆಷಲ್ ಬ್ರೇಕ್ನಲ್ಲಿ. ಅದಕ್ಕೆ ಅದು ರಿಪೋರ್ಟ್ ಬರ್ತಾ ಇದೆ ಇವತ್ತು ಕರೆಕ್ಟಾಗಿ. ಆ ರೀತಿ ಆದರೆ ಕಳ್ಳನೇ, ಅದೇನು ಪ್ರಶ್ನೆ ಇಲ್ಲ. ತಗೊಳ್ಳೇಬೇಕು. ಅದು ರಿಪೋರ್ಟ್ ಬಂದ ಕೂಡಲೇ ಮಾಡ್ತಾರೆ. ಸರ್ಕಾರ ಅಂಥದ್ದು ಯಾವುದೇ ಡಿಸ್ಕ್ರಿಮಿನೇಷನ್ ಮಾಡ್ತಕ್ಕಂಥ ಈ ಸರ್ಕಾರದಲ್ಲಿ ಒಪ್ಪೋದಿಲ್ಲ. 101% ಐ ವಿಲ್ ಗಿವ್ ಫುಲ್ ಅಶ್ಯೂರೆನ್ಸ್.